ಗೌಡ ಅಲಿಯಾಸ್ ಶಮಂತ್ ಗೌಡ ಯಾರಿಗೆ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ಸೀಸನ್ 8ರ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಬಹಳ ಚೆನ್ನಾಗಿ ಪರಿಚಿತವಾದವರು ಇವರು. ಗಾಯಕನಾಗಿ, ನಟನಾಗಿ, ನಿರ್ದೇಶಕನಾಗಿ, ಯೂಟ್ಯೂಬರ್ ಆಗಿ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನೆ ಮಗನಂತಾಗಿರುವ ಶಮಂತ್ ಗೌಡ ಇತ್ತೀಚೆಗಷ್ಟೇ ತಮ್ಮ ಬಾಲ್ಯದ ಗೆಳತಿಯೊಂದಿಗೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡರು. ಕಿರುತೆರೆಯಲ್ಲಿ ಬಹಳ ಪಾಪ್ಯುಲಾರಿಟಿ ಗಳಿಸಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನಾಯಕ ನಟನಾಗಿಯೂ ಶಮಂತ್ ಗೌಡ ಮಿಂಚಿದರು. ಕಳೆದ ವಾರ ಅಷ್ಟೇ 600 ಎಪಿಸೋಡ್ಗಳನ್ನು ಮುಗಿಸಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ಮುಕ್ತಾಯ ಕಂಡಿತ್ತು. ಇದರಲ್ಲಿ ವೈಷ್ಣವ್ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ಅಭಿನಯಿಸಿದ ಬ್ರೋ ಗೌಡ ಎಲ್ಲರ ಮೆಚ್ಚುಗೆಗೂ ಪಾತ್ರವಾದರು. ಬಾಲ್ಯದ ಗೆಳತಿ ಮೇಘನಾ ಜೊತೆ ಹಲವು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡುತ್ತಿದ್ದ ಬ್ರೋ ಗೌಡ ಇನ್ನೇನು ತನ್ನ ಗೆಳತಿಗೆ ಪ್ರಪೋಸ್ ಮಾಡಬೇಕು ಎನ್ನುವಷ್ಟರಲ್ಲಿ ಆಕೆಯೇ ಪ್ರಪೋಸ್ ಮಾಡಿದ್ದರಂತೆ. ಇದನ್ನ ಇತ್ತೀಚೆಗಷ್ಟೇ ಸಂದರ್ಶನದಲ್ಲಿ ನಟ ಶಮಂತ್ ಗೌಡ ಹೇಳಿಕೊಂಡಿದ್ದರು. ಅಸಲಿಗೆ ಬಿಗ್ ಬಾಸ್ ನಿಂದಲೇ ಬಹಳಷ್ಟು ಖ್ಯಾತಿ ಗಳಿಸಿದ್ದ ಬ್ರೋ ಗೌಡ 2011ರಿಂದಲೇ ಯೂಟ್ಯೂಬರ್ ಆಗಿದ್ದರು. ಬ್ರೋ ಗೌಡ ಅಫಿಷಿಯಲ್ ಎಂಬ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನಾ ರೀತಿಯ ಆಲ್ಬಮ್ ಸಾಂಗ್ಗಳನ್ನ, ಶಾರ್ಟ್ ಫಿಲ್ಮ್ಗಳನ್ನ ಬಿಡುಗಡೆ ಮಾಡುತ್ತಿದ್ದರು. ವರ್ಜಿನ್ ಬಾಯ್ಸ್ ಎಂಬ ಇವರ ವಿಡಿಯೋ ಒಂದು ಬಹಳ ಪಾಪ್ಯುಲಾರಿಟಿ ಗಳಿಸಿತ್ತು. ಜೊತೆಗೆ ದೊರೆಸಾನಿ, ರುಕ್ಕು ಧಾರಾವಾಹಿಗಳಲ್ಲಿಯೂ ಪಾತ್ರ ನಿರ್ವಹಿಸಿದ್ದರು. ಬಿಗ್ ಬಾಸ್ ಸೀಸನ್ 8ರಲ್ಲಿ ಬ್ರೋ ಗೌಡ ಹಾಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಶಮಂತ್ ಗೌಡ ಹಲವು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಯಾಗಿದ್ದರು. ಮನೆಯಿಂದ ಹೊರ ಬರುತ್ತಿದ್ದಂತೆ ತಮಗೆ ದಿವ್ಯಾ ಸುರೇಶ್ ಮೇಲೆ ಕ್ರಶ್ ಇದ್ದಿದ್ದಾಗಿಯೂ ಹೇಳಿಕೊಂಡಿದ್ದರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬ್ರೋ ಗೌಡ ಹಾಗೂ ವೈಲ್ಡ್ ಕಾರ್ಡ್ ಎಂಟ್ರಿ ನಟಿ ಪ್ರಿಯಾಂಕಾ ತಿಮ್ಮೇಶ್ ಅವರ ಜೋಡಿ ಬಗ್ಗೆ ಬಹಳ ಚರ್ಚೆಯಾಗಿತ್ತು. ಇವರಿಬ್ಬರು ಲವರ್ಸ್ ಎಂದೇ ಹಲವು ಪ್ರೇಕ್ಷಕರು ಪರಿಗಣಿಸಿದ್ದರು. ಈಗೆಲ್ಲ ಇರುವಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರ ಬರುತ್ತಿದ್ದಂತೆ ಶಮಂತ್ ಗೌಡ ಅವರಿಗೆ ಹೊಸ ಆಫರ್ಗಳ ಸುರಿಮಳೆ ಸುರಿಯಿತು. ಜಯಮಾತಾ ಕಂಬೈನ್ಸ್ ಅವರ ನಿರ್ಮಾಣದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಾಯಕ ನಟ ವೈಷ್ಣವ್ ಆಗಿ ನಟಿಸುವ ಮೂಲಕ ಕಿರುತೆರೆಗೆ ಕಾಲಿಟ್ಟರು ಶಮಂತ್ ಗೌಡ. ವೈಷ್ಣವ್ ಆಗಿ ನಟಿಸಿದ ಶಮಂತ್ ಗೌಡ ಆ ಪಾತ್ರದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡರು. ಆ ಧಾರಾವಾಹಿ ಮುಗಿಯುತ್ತಿದ್ದಂತೆ ಇದೀಗ ಹೊಸದೊಂದು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಬ್ರೋ ಗೌಡ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮುಗಿತಿದ್ದಂತೆ ತೆಲುಗಿನಲ್ಲಿ ಹೊಸದೊಂದು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಬ್ರೋ ಗೌಡ. ತೆಲುಗಿನಲ್ಲಿ ಶುರುವಾಗಲಿರುವ ಹೊಸ ಧಾರಾವಾಹಿಯೊಂದರಲ್ಲಿ ಬಣ್ಣ ಹಚ್ಚಲಿದ್ದಾರೆ ಶಮಂತ್ ಗೌಡ. ಆದರೆ ಯಾವ ಧಾರಾವಾಹಿಯ ಹೆಸರೇನು ಎಂಬೆಲ್ಲ ಇನ್ನೂ ತಿಳಿಯಬೇಕಿದೆ. ನಟ ಶಮಂತ್ ಗೌಡ ಈ ಮೂಲಕ ತೆಲುಗು ಪ್ರೇಕ್ಷಕರ ಫೇವರಿಟ್ ಆಗುವುದರಲ್ಲಿ ಸಂಶಯವಿಲ್ಲ. ಈಗಾಗಲೇ ಈ ಹೊಸ ಧಾರಾವಾಹಿಯ ಚಿತ್ರೀಕರಣ ಆರಂಭವಾಗಿದ್ದು, ಈ ಮೂಲಕ ಶಮಂತ್ ಗೌಡ ಬಹುಭಾಷಾ ನಟನಾಗಿ ಹೊರಹೊಮ್ಮಲಿರುವುದು ಎರಡು ಮಾತಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.